ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ನಿಮಗೆ ಒಂದು ವಿಚಿತ್ರ ಮತ್ತು ಅನಿರೀಕ್ಷಿತ ತಿರುವುಗಳನ್ನು ಹೊಂದಿರುವ ಕಥೆಯನ್ನು ಹೇಳಲು ಹೊರಟಿದ್ದೇನೆ. ಈ ಕಥೆಯು ನಮ್ಮ ಬದುಕಿಗೆ ಒಂದು ದೊಡ್ಡ ಪಾಠವನ್ನು ಕಲಿಸುತ್ತದೆ. ಈ ಕಥೆ ಜಾರ್ಖಂಡ್ನ ಒಂದು ಸಣ್ಣ ಹಳ್ಳಿಯಿಂದ ಶುರುವಾಗುತ್ತದೆ. ಆ ಹಳ್ಳಿಯಲ್ಲಿ ವಿನಯ್ ಎಂಬ 19 ವರ್ಷದ ಯುವಕ ವಾಸ ಮಾಡುತ್ತಿದ್ದ. ತನ್ನ ಹಳ್ಳಿಯ ಸ್ನೇಹಿತರೊಂದಿಗೆ ಸೇರಿ ಉತ್ತಮ ಕೆಲಸ ಸಿಗಬಹುದೆಂಬ ಆಸೆಯಿಂದ ಕೇರಳ ರಾಜ್ಯಕ್ಕೆ ಬಂದ. ಅಲ್ಲಿ ಒಂದು ಹೋಟೆಲ್ನಲ್ಲಿ ಕೆಲಸ ಸಿಗುತ್ತದೆ. ಇದು ಆರಾಮದಾಯಕ ಕೆಲಸ ಎಂದುಕೊಂಡಿದ್ದ ವಿನಯ್ ತಕ್ಷಣ ಕೆಲಸಕ್ಕೆ ಸೇರಿಕೊಂಡ. ಹೋಟೆಲ್ನಲ್ಲಿ ಕೆಲಸ ಮಾಡಲು ಶುರು ಮಾಡಿದ ವಿನಯ್ಗೆ ಒಂದು ದೊಡ್ಡ ಸಮಸ್ಯೆ ಎದುರಾಯಿತು. ಭಾಷೆ. ಅವನಿಗೆ ಮಲಯಾಳಂ ಭಾಷೆ ಒಂದು ಚೂರು ಕೂಡ ಅರ್ಥವಾಗುತ್ತಿರಲಿಲ್ಲ. ಕೇರಳದವರಿಗೂ ಹಿಂದಿ ಅಥವಾ ಅವನ ಭಾಷೆ ಅರ್ಥವಾಗುತ್ತಿರಲಿಲ್ಲ. ಇದರಿಂದ ಅವನಿಗೆ ಕೆಲಸ ಮಾಡಲು ತುಂಬಾ ಕಷ್ಟವಾಗುತ್ತಿತ್ತು. ಹೋಟೆಲ್ನ ಬೇರೆ ಕಾರ್ಮಿಕರು ಮತ್ತು ಸಪ್ಲೈಯರ್ಗಳು ಅವನನ್ನು ನೋಡಿ ನಗುತ್ತಿದ್ದರು, ವ್ಯಂಗ್ಯವಾಗಿ ಮಾತನಾಡಲು ಶುರು ಮಾಡಿದರು. ಇದರಿಂದ ವಿನಯ್ ತುಂಬಾನೇ ಟೆನ್ಷನ್ ಆದ. ಕೆಲಸ ಬಿಟ್ಟು ಬಿಡೋಣ ಅಂತ ಯೋಚನೆ ಮಾಡಲು ಶುರು ಮಾಡಿದ. 2-3 ತಿಂಗಳು ಹೀಗೆ ಕಳೆಯಿತು. ವಿನಯ್ ವೇಟರ್ ಆಗಿ ಕೆಲಸ ಮಾಡುತ್ತಿದ್ದ. ಆದರೆ ಭಾಷೆ ಬಾರದ ಕಾರಣ ಅವನನ್ನು ಕಿಚನ್ನಲ್ಲಿ ಕಠಿಣವಾದ ಕೆಲಸಗಳಿಗೆ ನೇಮಕ ಮಾಡಿದರು. ಆ ಕೆಲಸ ಕೂಡ ತುಂಬಾ ಶ್ರಮಪಟ್ಟು ಪ್ರಾಮಾಣಿಕವಾಗಿ ವಿನಯ್ ಮಾಡುತ್ತಿದ್ದ. ಆದರೂ ಅವನನ್ನು ನೋಡಿ ನಗುವುದು ನಿಲ್ಲಲಿಲ್ಲ. ವಿನಯ್ ಅವರಿಗೆ ಒಬ್ಬ ಕಾಮಿಡಿಯನ್ ಆಗಿಬಿಟ್ಟಿದ್ದ. ಇದರಿಂದ ಅವನು ನಿಜವಾಗಲೂ ಕೆಲಸ ಬಿಟ್ಟು ಬಿಡೋಣ ಅಂತ ಯೋಚಿಸಿದ. ಒಂದು ದಿನ ಅವನು ಹೋಟೆಲ್ನ ಮಾಲೀಕಳಾದ ಮಾಲ ಬಳಿ ಹೋಗಿ, ಮೇಡಂ, ನನ್ನ ಲೆಕ್ಕಚೂತ ಮಾಡಿ, ನಾನು ಹಳ್ಳಿಗೆ ಹೋಗಬೇಕು, ನಾನು ಇಲ್ಲಿ ಕೆಲಸ ಮಾಡುವುದಿಲ್ಲ ಅಂತ ಹೇಳಿದ. ಮಾಲ, ಅರೆ ಏನಾಯ್ತು ನಿನಗೆ ವಿನಯ್, ನೀನು ಹಳ್ಳಿಗೆ ಯಾಕೆ ಹೋಗ್ತೀಯಾ ಅಂತ ಕೇಳಿದಳು. ವಿನಯ್ ತನ್ನೆಲ್ಲ ಸಮಸ್ಯೆಗಳನ್ನು ವಿವರಿಸಿದ. ಇಲ್ಲಿರುವವರು ನನ್ನನ್ನು ನೋಡಿ ನಗುತ್ತಾರೆ, ನನಗೆ ಮಲಯಾಳಂ ಭಾಷೆ ಒಂಚೂರು ಕೂಡ ಅರ್ಥ ಆಗುವುದಿಲ್ಲ, ಹೀಗಾಗಿ ನನಗೆ ಇಲ್ಲಿ ಇರಲು ಇಷ್ಟವಾಗುತ್ತಿಲ್ಲ ಅಂತ ಹೇಳಿದ. ಮಾಲಾಳಿಗೂ 40 ವರ್ಷ ವಯಸ್ಸಾಗಿತ್ತು. 3 ಮಕ್ಕಳು ಇದ್ದರು. ಆ ಹೋಟೆಲ್ನಲ್ಲಿ ಕೆಲಸ ಮಾಡುವ ಎಲ್ಲ ಕಾರ್ಮಿಕರ ಪೈಕಿ ವಿನಯ್ ಒಬ್ಬ ಒಳ್ಳೆಯ, ಪ್ರಾಮಾಣಿಕ ಮತ್ತು ಶ್ರಮಜೀವಿ ಎಂದು ಮಾಲ ಅರಿತಿದ್ದಳು. ವಿನಯ್ ಕೆಲಸ ಬಿಟ್ಟು ಹೋಗಿಬಿಟ್ಟರೆ ತನಗೆ ತುಂಬಾ ಕಷ್ಟವಾಗುತ್ತದೆ ಎಂದು ಯೋಚಿಸಿದ ಮಾಲ, ಬೇಡ ವಿನಯ್, ನೀನು ಕೆಲಸ ಬಿಡಬೇಡ, ನಿನಗೆ ಭಾಷೆಯ ಸಮಸ್ಯೆ ಆಗಿದ್ರೆ ನಾನೇ ನಿನಗೆ ಮಲಯಾಳಂ ಭಾಷೆ ಕಲಿಸಿ ಕೊಡ್ತೀನಿ ಅಂತ ಹೇಳಿದಳು. ಮಾಲೀಕಳ ಮಾತಿಗೆ ಒಪ್ಪಿದ ವಿನಯ್ ಮತ್ತೆ ಕೆಲಸ ಮಾಡಲು ಶುರು ಮಾಡಿದ. ಅವತ್ತಿನಿಂದ ಪ್ರತಿದಿನ ಹೋಟೆಲ್ನಲ್ಲಿ ಕಸ್ಟಮರ್ಗಳಿಲ್ಲದಾಗ ಮಾಲಾ ವಿನಯನನ್ನು ತನ್ನ ಬಳಿ ಕರೆದು ಅರ್ಧ ಗಂಟೆಯಿಂದ 1 ಗಂಟೆಯವರೆಗೆ ಮಲಯಾಳಂ ಭಾಷೆ ಕಲಿಸಿಕೊಡಲು ಶುರು ಮಾಡಿದಳು. ವಿನಯ್ ನಿಧಾನವಾಗಿ ಮಲಯಾಳಂ ಭಾಷೆ ಕಲಿಯುತ್ತಿದ್ದ. ವಿನಯ್ಗೆ 19 ವರ್ಷ, ಮಾಲಾಳಿಗೆ 40 ವರ್ಷ. ಮಾಲ ನೋಡಲು ತುಂಬಾನೇ ಸುಂದರವಾಗಿದ್ದಳು. ಮಾಲಾ ಮತ್ತು ಅವಳ ಗಂಡನ ನಡುವೆ ಸಾಂಸಾರಿಕ ಸಂಬಂಧ ಅಷ್ಟೇನು ಚೆನ್ನಾಗಿರಲಿಲ್ಲ. ಹೀಗಾಗಿ ನಿಧಾನವಾಗಿ ಭಾಷೆ ಹೇಳಿಕೊಡುತ್ತಾ ಮಾಲಾ ವಿನಯ್ಗೆ ಹತ್ತಿರವಾದಳು. ವಿನಯ್ ಕೂಡ ಮಾಲಾಳ ಸೌಂದರ್ಯಕ್ಕೆ ಆಕರ್ಷಿತನಾದ. ಈ ರೀತಿ ಇಬ್ಬರು ಭಾಷೆ ಕಲಿಯುತ್ತಾ, ಭಾಷೆ ಹೇಳಿಕೊಡುತ್ತಾ ಒಬ್ಬರನ್ನೊಬ್ಬರು ಇಷ್ಟಪಡಲು ಶುರು ಮಾಡಿದರು, ಲವ್ ಮಾಡಲು ಶುರು ಮಾಡಿದರು. ಮಾಲಾ ವಿನಯ್ಗೆ ಮಲಯಾಳಿ ಭಾಷೆ ಕಲಿಸುತ್ತಿದ್ದಳು. ಆದರೆ ಖುದ್ದು ಮಾಲಾಗೆ ಹಿಂದಿ ಭಾಷೆ ಬರುತ್ತಿರಲಿಲ್ಲ. ಆದರೂ ಹೇಗೋ ಮಾಲ ವಿನಯ್ಗೆ ಮಲಯಾಳಂ ಭಾಷೆ ಕಲಿಸಿಕೊಟ್ಟಳು. ಆಮೇಲೆ ವಿನಯ್ ಹೋಟೆಲ್ನಲ್ಲಿ ನಿರಾಳವಾಗಿ ಕೆಲಸ ಮಾಡಲು ಶುರು ಮಾಡಿದ. ಹೀಗೆ 7-8 ತಿಂಗಳು ಕಳೆದು ಹೋಯಿತು. ಮಾಲ ಮತ್ತು ವಿನಯ್ ಇಬ್ಬರು ಒಬ್ಬರನ್ನೊಬ್ಬರು ತುಂಬಾ ಇಷ್ಟಪಡಲು ಶುರು ಮಾಡಿದರು, ತುಂಬಾ ಲವ್ ಮಾಡುತ್ತಿದ್ದರು. ಇವರಿಬ್ಬರ ಲವ್ ಜಾಸ್ತಿ ದಿನ ರಹಸ್ಯವಾಗಿ ಉಳಿಯಲಿಲ್ಲ. ಎಲ್ಲರಿಗೂ ಗೊತ್ತಾಗಿಬಿಟ್ಟಿತು. ಮಾಲಾಳ ಗಂಡನಿಗೂ ಈ ವಿಷಯ ಗೊತ್ತಾಯಿತು. ಮಾಲಾಳ ಗಂಡ ತುಂಬಾನೇ ಕೋಪ ಮಾಡಿಕೊಂಡ. ಆತ ಹೋಟೆಲ್ನಲ್ಲಿ ಜಾಸ್ತಿ ಸಮಯ ಇರುತ್ತಿರಲಿಲ್ಲ. ಬೇರೆ ಸಾಕಷ್ಟು ಬಿಸಿನೆಸ್ಗಳಿದ್ದವು. ಹೆಂಡತಿ ಹೋಟೆಲ್ನಲ್ಲಿ ಒಬ್ಬ ವೇಟರ್ನ ಜೊತೆ, ಸಪ್ಲೈಯರ್ ಜೊತೆ ಲವ್ನಲ್ಲಿ ಬಿದ್ದಿದ್ದಾಳೆ ಎಂಬ ವಿಷಯ ಗೊತ್ತಾಗಿ ಮಾಲಾಳ ಗಂಡ ತುಂಬಾ ಆಕ್ರೋಶಗೊಂಡ. ಹೆಂಡತಿ ಮಾಲ ಬಳಿ ಜೋರು ಜಗಳ ಮಾಡಿದ. ಆಗ ಮಾಲ, ಇದು ನನ್ನ ಜೀವನ, ನನಗೆ ಇಷ್ಟ ಬಂದ ಹಾಗೆ ನಾನು ಇರ್ತೀನಿ ಅಂತ ಗಂಡನಿಗೆ ಅವಾಜ್ ಹಾಕಿದಳು. ವಿನಯ್ನನ್ನು ಈ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ವಿನಯ್ ವಿಪರೀತ ಹೆದರಿಬಿಟ್ಟ. ಇಲ್ಲ, ಆ ರೀತಿ ಏನೂ ಇಲ್ಲ ಅಂತ ವಿನಯ್ ಹೇಳಿದ. ಮಾಲಾಗೆ ಹೋಟೆಲ್ಗೆ ಹೋಗಬೇಡ ಅಂತ ಅವಳ ಗಂಡ ಹೇಳಿದ. ಆದರೆ ಮಾಲ ಕೇಳಲಿಲ್ಲ. ಹೋಟೆಲ್ ಕೆಲಸ ಮಾಲಾಗೆ ಮಾತ್ರ ಗೊತ್ತಿತ್ತು. ಅವಳ ಗಂಡನಿಗೆ ಹೋಟೆಲ್ ಕೆಲಸದ ಬಗ್ಗೆ ಅಷ್ಟೇನು ಮಾಹಿತಿ ಇರಲಿಲ್ಲ. ಹೀಗಾಗಿ ಕೊನೆಗೆ ಹೋಟೆಲ್ ಮಾರುವ ಪರಿಸ್ಥಿತಿ ಬಂದುಬಿಟ್ಟಿತ್ತು. ಮಾಲ್ ಹೋಟೆಲ್ಗೆ ಬಂದು ತನ್ನ ಕೆಲಸ ಮಾಡುತ್ತಿದ್ದಳು. ಎಲ್ಲಾ ಕಾರ್ಮಿಕರನ್ನು ನಿರ್ವಹಿಸುತ್ತಿದ್ದಳು. ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ರಾತ್ರಿ ಮನೆಗೆ ವಾಪಸ್ ಹೋಗುತ್ತಿದ್ದಳು. ಆದರೆ ಮಾಲ ಮತ್ತು ಮಾಲಾಳ ಗಂಡನ ಮಧ್ಯೆ ಜಗಳ ತುಂಬಾ ಜಾಸ್ತಿ ಆಯಿತು. ಆಮೇಲೆ ಮಾಲಾ ಮನೆಗೆ ಹೋಗುವುದನ್ನೇ ಬಿಟ್ಟುಬಿಟ್ಟಳು. ಬೇರೆ ಒಂದು ರೂಮ್ ಮಾಡಿಕೊಂಡು ಅಲ್ಲೇ ವಾಸಮ ಭೇಟಿ ಮಾಡುವುದು ತುಂಬಾ ಸುಲಭವಾಯಿತು. ಮಾಲಾಳ ಗಂಡನ ಕೋಪ ಮತ್ತಷ್ಟು ಜಾಸ್ತಿ ಆಯಿತು. ಆಮೇಲೆ ಅವನು ವಿನಯನನ್ನು ಕೆಲಸದಿಂದ ತೆಗೆದು ಹಾಕಿದ. ವಿನಯ್, ನೀನು ನಿನ್ನ ಮನೆಗೆ ಹೋಗಿಬಿಡು ಎಂದು ಧಮಕಿ ಹಾಕಲಾಯಿತು. ವಿನಯ್ ತುಂಬಾ ಹೆದರಿಬಿಟ್ಟ. ವಿನಯ್ ಸಾಯಲು ಜಾರ್ಖಂಡ್ನಿಂದ ಕೇರಳಕ್ಕೆ ಬಂದಿರಲಿಲ್ಲ. ವಿನಯ್ ತಕ್ಷಣ ಕೇರಳ ಬಿಟ್ಟು ತನ್ನ ಊರು ಜಾರ್ಖಂಡ್ಗೆ ವಾಪಸ್ ಬಂದುಬಿಟ್ಟ. ಆದರೂ ಇಬ್ಬರು ಫೋನ್ನಲ್ಲಿ ಮಾತಾಡುತ್ತಿದ್ದರು. ಮಾಲಾ, ನಾನು ಊರಿಗೆ ಹೋಗ್ತಾ ಇದ್ದೀನಿ, ನೀನು ಆಮೇಲೆ ಬಾ ಅಂತ ವಿನಯ್ ಹೇಳಿದ. ಮಾಲ ಕೆಲವು ದಿನ ಕೇಳದೆ ಇದ್ದಳು. ಆದರೆ ವಿನಯ್ನನ್ನು ಬಿಟ್ಟಿರಲು ಮಾಲಾಗೆ ಆಗುತ್ತಿರಲಿಲ್ಲ. ಮಾಲಾ
ತನ್ನ ಹೋಟೆಲ್ ಗಂಡ ಮತ್ತು 3 ಮಕ್ಕಳನ್ನು ಬಿಟ್ಟು ಜಾರ್ಖಂಡ್ಗೆ ಹೊರಟಳು ವಿನಯ್. ಮಾಲಾ ಜಾರ್ಖಂಡ್ಗೆ ಬಂದಾಗ ಮಾಲಾನ ತನ್ನ ಮನೆಗೆ ಕರೆದುಕೊಂಡು ಹೋಗುವ ಬದಲು ಒಂದು ಲಾಡ್ಜ್ನಲ್ಲಿ ರೂಮ್ ಮಾಡಿಕೊಟ್ಟು ಅಲ್ಲೇ ಇರುವಂತೆ ಹೇಳಿದ. ನಾನು 4 ದಿನ ಬಿಟ್ಟು ಬರ್ತೀನಿ ಅಂತ ವಿನಯ್ ಮಾಲಾಗೆ ಹೇಳಿದ. ವಿನಯ ಬರುರುತ್ ತಾನೆ ಅಂತ ಪಾಪ ಮಾಲಾ ಕಾಯುತ್ತಿದ್ದಳು. ವಿನಯನ ಕುಟುಂಬದವರಿಗೆ ಮಾಲಾ ವಿಷಯ ಹೇಗೆ ಹೇಳೋದು? ಗಂಡ ಮಕ್ಕಳನ್ನು ಬಿಟ್ಟು ತನಗೋಸ್ಕರ ಮಾಲಾ ಬಂದಿದ್ದಾಳೆ ಅಂತ ಹೇಗೆ ಹೇಳೋದು? ವಿನಯ್ ವಿಪರೀತವಾಗಿ ಬೆಚ್ಚಿಬಿದ್ದ. ಅವನಿಗೆ ಕೇವಲ 19 ವರ್ಷ ವಯಸ್ಸು. ವಿನಯ್ ಮಾಲಾ ಬಳಿ ಹೋಗದೆ ಅಪ್ಪ ಅಮ್ಮನಿಗೂ ಮಾಲಾಳ ವಿಷಯ ಹೇಳದೆ ಇಲ್ಲಿಂದ ಎಲ್ಲಿಗಾದರೂ ಎಸ್ಕೇಪ್ ಆಗಿ ಬಿಡೋಣ ಅಂತ ಅಂದುಕೊಂಡ. 4 ದಿನದ ನಂತರ ಮಾಲಾ ಮತ್ತೆ ವಿನಯ್ಗೆ ಫೋನ್ ಮಾಡಿದಳು. ವಿನಯ್ ಫೋನ್ ಕಾಲ್ ರಿಸೀವ್ ಮಾಡಲೇ ಇಲ್ಲ. ಮಾಲಾಳ ಫೋನ್ ತೆಗೆಯುತ್ತಿರಲಿಲ್ಲ. ಮಾಲಾ ತುಂಬಾ ಬೇಸರ ಮಾಡಿಕೊಂಡು ಲಾಡ್ಜ್ನಿಂದ ವಿನಯ್ ಮನೆಗೆ ಬಂದು ಬಿಟ್ಟಳು. ಇವಳಿಗೆ ಹಿಂದಿ ಭಾಷೆ ಬರಲ್ಲ. ವಿನಯ್ ಕುಟುಂಬದವರಿಗೆ ಮಲಯಾಳಂ ಭಾಷೆ ಬರೋದಿಲ್ಲ. ಕೊನೆಗೆ ಇದು ಪ್ರೀತಿಯ ವಿಷಯ ಅಂತ ಎಲ್ಲರಿಗೂ ಅರ್ಥವಾಯಿತು. ವಿನಯ್ನ ತಂದೆ ತಾಯಿ ಮಾಲಾ ತನ್ನ ಮಗನಿಗೆ ಏನು ಮಾಟಮಂತ್ರ ಮಾಡಿಸಿ ವಶೀಕರಣ ಮಾಡಿಕೊಂಡಿದ್ದಾಳೆ ಗೊತ್ತಿಲ್ಲ. ಎಲ್ಲಿಂದ ಬಂದಿದ್ದಾಳೆ ಇವಳು? ಮಾತಾಡುತ್ತಾ ಇದ್ದಾಳೆ ಅಂತಾನೆ ಗೊತ್ತಿಲ್ಲ. ಇವಳ ಭಾಷೆನೇ ಭಯಬೀಳಿಸುವಾಗಿದೆ ಎಂದು ಗೊಂದಲಗೊಂಡರು. ವಿನಯ್ ಕುಟುಂಬಸ್ಥರು ಮಾಲಾನ ಒಪ್ಪಿಕೊಳ್ಳಲಿಲ್ಲ. ಆದರೆ ಮಾಲಾ ಇಂಗ್ಲಿಷ್ನಲ್ಲಿ ಮಾತನಾಡಿದಳು. ಆಗ ಅಲ್ಲಿದ್ದ ಒಬ್ಬ ವ್ಯಕ್ತಿ ಎಲ್ಲರಿಗೂ ಅರ್ಥವಾಗುವಂತೆ ಹೇಳಿದ. ಈ ಮಾಲಾ ವಿನಯ್ ಕೆಲಸ ಮಾಡುತ್ತಿದ್ದ ಹೋಟೆಲ್ನ ಮಾಲೀಕಳು. ವಿನಯ್ ಮತ್ತು ಮಾಲಾ ನಡುವೆ ಅಕ್ರಮ ಸಂಬಂಧ ಲವ್ ಇತ್ತು. ಹೀಗಾಗಿ ಮಾಲಾ ವಿನಯ್ನನ್ನು ಭೇಟಿಯಾಗಲು ಇಲ್ಲಿಗೆ ಬಂದಿದ್ದಾಳೆ. ವಿನಯ್ ಖುದ್ದು ಮಾಲಾನ ಜಾರ್ಖಂಡ್ಗೆ ಬರುವಂತೆ ಹೇಳಿದ್ದಾನೆ. ಈಗ ಎಲ್ಲರಿಗೂ ಇವರಿಬ್ಬರ ವಿಷಯ ಚೆನ್ನಾಗಿ ಅರ್ಥವಾಯಿತು. ಹೋಟೆಲ್ನ ಓನರ್ ಚೆನ್ನಾಗಿ ಓದಿದ್ದಾಳೆ. ವಿನಯ್ ಕುಟುಂಬಸ್ಥರು ಮಾಲಾನ ಒಪ್ಪಿಕೊಳ್ಳುತ್ತಾರೆ. ಮಾಲಾ 3 ಮಕ್ಕಳ ತಾಯಿ ಅಂತ ಗೊತ್ತಿದ್ದರು. ವಿನಯ್, ನೀನು ಇವಳ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡಿದ್ದೀಯಾ, ಹೀಗಾಗಿ ನೀನು ಮಾಲಾನ ಮದುವೆ ಮಾಡಿಕೊ, ಅವಳು ನಿನಗೋಸ್ಕರ ತನ್ನ ಗಂಡ ಮಕ್ಕಳು ಎಲ್ಲವನ್ನೂ ಬಿಟ್ಟು ಬಂದಿದ್ದಾಳೆ ಅಂತ ಸಂಬಂಧಿಕರು ವಿನಯ್ಗೆ ಹೇಳುತ್ತಾರೆ. ವಿನಯ್ಗೆ ಈಗ ಏನು ಮಾಡುವುದು ಅಂತ ಅರ್ಥವಾಗಲಿಲ್ಲ. ಈಗ ಈಕೆ ಸದ್ಯಕ್ಕೆ ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಮಾಲಾ ಮಕ್ಕಳ ಮತ್ತು ಗಂಡನ ಬೆಲೆ ಗೊತ್ತಾಗಿ ವಾಪಸ್ ಕೇರಳಕ್ಕೆ ಹೋಗುತ್ತಾಳ ಅಥವಾ ವಿನಯನನ್ನೇ ಮದುವೆ ಮಾಡಿಕೊಂಡು ಜಾರ್ಖಂಡ್ನಲ್ಲಿ ಸೆಟಲ್ ಆಗುತ್ತಾಳ? ಮುಂದೆ ಸಮಯವೇ ಈ ಪ್ರಶ್ನೆಗೆ ಉತ್ತರ ಹೇಳಬೇಕು. ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಹಾಗೆಯೇ ನೀವು ಈ ಕಥೆಯನ್ನು ಎಲ್ಲಿಂದ ನೋಡುತ್ತಿದ್ದೀರಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತವಾಗಿ ಕಮೆಂಟ್ ಮಾಡಿ.